ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಬದಲು ಪತ್ನಿಯಿಂದ ಚಿಕಿತ್ಸೆ. ಹೌದು ವೀಕ್ಷಕರೇ, ಬಡರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ. ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ಬೆಳಕಿಗೆ. ಮುಖ್ಯ ವೈದ್ಯಾಧಿಕಾರಿ ಬದಲಿಗೆ ಅವರ ಪತ್ನಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆರೋಪ. 1 ವಾರದ ಹಿಂದೆ ವರ್ಗಾವಣೆಯಾಗಿ ಬಂದಿರೋ ವೈದ್ಯಾಧಿಕಾರಿ ನಿತ್ಯ ಪತಿ ಜೊತೆಗೆ ಆಸ್ಪತ್ರೆಗೆ ಬರೋ ಪತ್ನಿ. ಡಾಕ್ಟರ್ ಎಚ್.ವಿ. ಲೇಬಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ. ಯಾವುದೇ ವೈದ್ಯಕೀಯ ಶಿಕ್ಷಣ ಪಡೆಯದಿದ್ದರೂ ರೋಗಿಗಳಿಗೆ ಔಷಧಿ ಬರೆದುಕೊಡುವ ವೈದ್ಯರ ಪತ್ನಿ. ಆಸ್ಪತ್ರೆಗೆ ಬರುವ ಗರ್ಭಿಣಿಯರು ಮಕ್ಕಳಿಗೆ ಔಷಧಿ ಬರೆದುಕೊಟ್ಟಿರು ಆರೋಪ. ಆಸ್ಪತ್ರೆಯಲ್ಲಿ ಪತ್ನಿ ಚಿಕಿತ್ಸೆ ನೀಡಿದ್ದನ್ನು ತಪ್ಪಾಗಿದೆ ಎಂದು ಒಪ್ಪಿಕೊಂಡ ಮುಖ್ಯ ವೈದ್ಯಾಧಿಕಾರಿ. ಚಿಕಿತ್ಸೆ ಪಡೆದ ರೋಗಿಗಳಿಗೆ ಏನಾದ್ರೂ ಅನಾಹುತ ಆದ್ರೆ ಹೇಗೆ ಎಂದು ಸಾರ್ವಜನಿಕರ ಆಕ್ರೋಶ. ಯಾರು ನೋಡಿದ್ರಿ ಇವತ್ತು ಬೆಳಿಗ್ಗೆ? ಈಗ ಮೇಡಮ್ ಕೂತಿದ್ರಿ. ಮೇಡಮ್ ಕೂತ್ರ ಏನ್ ಹೇಳಿದ್ರಿ? ನೀವು ಬಂದವ್ರಿಗೆ ಏನ್ ಹೇಳಿದ್ರಿ? ನಮಗೆ ನೋಡಿದ್ನಿಲ್ಲ ಇವ್ರು ಅಲ್ಲ ನಾ ಕೇಳಿದ್ರು ಮೇಡಮ್ ನೋಡ್ಯಾರೋ ಇವ್ರು ನೋಡ್ಯಾರ ಕೇಳಿದ್ರಿ? तुम्हें सीधा बोलो कौन लेके आना है? हिंदी बोल चलता है। फर्स्ट तुम्हें आने के बाद इन्हों पकड़े रिपोर्ट वही मैडम पकड़े हाँ हाँ पकड़ने में इन्हों लिख को देते कर बोले मैं लिख को देते कर मैडम ले हाँ हाँ रिपोर्ट तुम्हें सर पास है? सर क्या है? उनका फाइल है इन्हों मैडम उनकी चेक गुजरे कर बोलो चेक के ठेरे लेनो एक मिनट मैडम देखो मैं देखूंगा बोल सुना क्या क्या लिखो दे मैडम? ये बीपी चेक कर ले क्या पूछे? हाँ जी चेक करके खून चेक करे मैडम लिख के गए ये मैडम लिखे देखो ये सब मैडम लिखे सो मैडम ಈಗ 9 ತಿಂಗಳು ತುಂಬ ಗರ್ಭಿಣಿ ನೀವು. हां ಇದು ಯಾರು ಬರ್ದಾರೆ? ಮೇಡಮ್ ಬರ್ದಾರೆ. मैडम ಸರ್ ಇದನ್ನ ಅವ್ರು ನೋಡಬಹುದಾ? ಮತ್ತೆ ಮೇಡಮ್ ಅವರು ಸೂಜಿ ನಿಮ್ಮ ಅವ್ರು ಮಿಸಸ್ ಅವರು ಮಾಡಿದ್ರೆ ಹೇಳಿದ್ರು ಮೇಡಮ್ ಬರ್ದಿದ್ರು. ಅವರು ತುಂಬ ಗರ್ಭಿಣಿಯನ್ನು ಟ್ರೀಟ್ಮೆಂಟ್ ಕೊಡಬಹುದಾ? ಇಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ ಅಲ್ರಿ. ಮತ್ತೆ ಹೆಂಗೆ ಬರ್ದ್ರಿ ಇವತ್ತು ಅವ್ರಿಗೂ ಟ್ರೀಟ್ಮೆಂಟ್ಗೆ ಬಿ ಪಿ ಚೆಕ್ ಮಾಡಿ ಅದು ಮಾಡಿ ಅಂತ ಹೇಳಿ ಮೆಡಿಸಿನ್ ಏನು ಬರ್ತಾರೆ? ಬರೀ ಬಿ ಪಿ ಶುಗರ್ ಅಷ್ಟೇ ಚೆಕ್ ಮಾಡ್ತೀವಿ. ಮೆಡಿಸಿನ್ ಬರ್ತಾರೆ? ಇದು ನಮಗೆ ರೀ. ಯಾರು ಮೇಡಮ್ ಬರ್ತಾರೆ? ಯಾರು ಬರ್ತಾರೆ? ಹ್ಞೂ ಮೇಡಮ್ ಕೊಟ್ಟಿದ್ದು. ಮೇಡಮ್ ये राखिंगल ಯಾವುದು ಹ್ಯಾಂಡ್ ರೈಟಿಂಗ್ ಅವ್ರದಲ್ಲ? ಹ್ಯಾಂಡ್ ರೈಟಿಂಗ್ ನಿಮ್ಮ ಹೇಳ್ತಿದ್ದಲ್ಲ जस्ट दिखाएंगे अभी 5 मिनट अधिकार यहाँ से उनको बुला लेगा हमें जाए तो ಅವ್ರ ಹ್ಯಾಂಡ್ ರೈಟಿಂಗ್ ಮತ್ತೆ ಯಾರು ಅವರ ಬರ್ದಾರಲ್ರಿ? ಈಗ ನೀವು ಬರ್ದಿರಿ ಸಂತೋಷ್ ಅವರೇ? ಇಲ್ಲೇ नहीं हमारे पास टेस्ट हुआ है तो हमें करना वो कौन लिखे बाद में क्या मुझे उसका मतलब नहीं। मेरे लैब का आएगा तो मैं टेस्ट करना चाहिए। तुम्हारी जगह को तुम्हारे बेटे हमारा को बताया चलता है जी। ऐसा कैसे? वो हमारे पास आया इसका स्टाइल देख ಸರ್ ನಿಮ್ದು ಐಡಿ ಇಲ್ಲ ಸರ್ ಐಡಿ ಇಲ್ಲ ಅಲ್ಲ ಇರ್ಬೇಕು ಹಾಕೋಬೇಕಲ್ಲ ಸರ್ಕಾರಿ ನೌಕರಸ್ರು ಹಾಕೋಬೇಕಲ್ಲ ಹಾಕೋಬೇಕಲ್ರಿ ನನಗೆ ಗೊತ್ತಿಲ್ಲ ಅದು ಕೇಳತ್ತೀನಿ ಹಾಕೋಬೋದಲ್ಲ ಸರ್ ಸರ್ ಹಿಂಗೆ ಮಾಡಿದ್ ಸರಿ ಅವರು ನಿಮ್ಮ ಮಿಸಸ್ ಅವರು ಒಂದು ಮಗುಗ ಸಿಕ್ಕಿಗೆ ಕೊಡ್ತಾರೆ, ನಂತರ ಒಬ್ಬ ತುಂಬು ಗರ್ಭಿಣಿ ಗರ್ಭಿಣಿಗೆ ಅವ್ರು ನೋಡ್ತಾರ ಅಂತಂದ್ರೆ ಸರಿನಾ? ಸರಿ ಸರ್ ಸರಿ ಅಂದ್ರೆ ಇಲ್ಲ ಅಲ್ಲ ಎದಕ್ಕೆ ಕರ್ಕೊಂಡ್ಬಂದ್ರಿ ನೀವು ನಿಮ್ಮ ಮಿಸಸ್ನ? ಆಯ್ತು ಈಗ ಆಯ್ತು ಏನು ಎನ್ಕ್ವೈರಿ ಮಾಡ್ತೀರಾ? ಏನು ಎನ್ಕ್ವೈರಿ ಮಾಡ್ತೀರಾ? ಹೇಳ್ರಿ ನೀವು ಏನು ಹೇಳ್ತೀರಿ ಅದು ಮಾಡ್ತೀವಿ. ಅಲ್ಲ ನಾವು ಏನು ಮಾಡೋಣ ಹೇಳಿ ಸರ್ ನಾವು ಮಾಡ್ತೀವಿ ಹಂಗೆ ಮಾಡ್ತೀವಿ. ನೀವು ಹೆಂಗೆ ಅಂತೀರ ಅದಕ್ಕಿಂತ ಪ್ರಶ್ನೆನೇ ಇಲ್ಲ. ಅಲ್ಲ ಸರ್ ನೀವು ವೆಲ್ ಕ್ವಾಲಿಫೈಡ್ ಒನ್ ಆಫ್ ದಿ ಮೆಡಿಕಲ್ ಆಫೀಸರ್ ಮತ್ತೆ ನೀವು ಬಿಟ್ಟು ಕೇಸಿ ನಿಮ್ಮ ಮಿಸಸ್ ನ ಕರ್ಕೊಂಡ್ ಬಂದ್ ಕೇಸಿ ತೋರಿಸಿದ್ರೆ ತಪ್ಪಾಯ್ತಲ್ಲ? ತಪ್ಪಾಗಿತ್ತು. ಓಕೆ ಥ್ಯಾಂಕ್ ಯು. ತಪ್ಪು ಮೇಲಾಧಿಕಾರಿ ಗಮನ ಬಂದ್ರೆ ಏನಾಗ್ಬೋದು? ಮುಂದಿನ ಕ್ರಮನ ಆಯ್ತಪ್ಪ ಅಂತಂದ್ರೆ ಅಕ್ಕಿ ಕ್ರಮ ತಗೊಂಡೆ ಅಕ್ಕಿಗೆ ಹೆಂಗ್ ತಗೋತದ ಕ್ರಮ? ನಾನು ಪೇಷಂಟ್ ಆಗಿ ತೋರ್ಸಕ್ಕೆ ಹೋಗಿದ್ದೆ, ಅವ್ರು ಹಂಗೆ ಮಾಡ್ಯಾರ ಅಂತ ಹೇಳ್ತಾರೆ. ಈ PHC ಇಲ್ಲ ನಾನು ಕುಂತಿದ್ದು ನನ್ನ ಗಂಡನ ಕರೆ ನಾನು ತೋರಿಸ್ବାକୁ ಬಂದಿನಿ ಅಂತ ಅಂತಿಲ್ಲ ಅಂತ. ನಾವು ಹೋಗ್ತಾರೆ 7 ದಿವಸ ಕೊಂಡ್ರೆ ಅವ್ರು ನೋಡಿದ್ರು ಕೂಡ ನೀವು ಏನು ಕಣ್ಣು ಮುಚ್ಚಿ ಕೂತಿದ್ರೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ? ಹೇಳ್ತೀನಿ ನಾಳೆ ಏನು ಹೇಳ್ತೀರಾ? ಅದೇನು ಹೇಳ್ತಾರೆ ಕೇಳ್ತೇನೆ ಏನು ಕೊಡ್ತಾರೆ. ನಿಮ್ಮಂತೂ DH ಅವರು ಪರ್ಮಿಷನ್ ಕೊಟ್ಟಿಲ್ಲ ಅವರು ನಿಮ್ಮ ಮಿಸಸ್ ಅನ್ನು ಕುಂದಿರಿಸಿ ಇದು ಮಾಡಲಿಕ್ಕೆ. ಒಳ್ಳೆ ತಾಲೂಕು ಆಫೀಸರ್ ಪರ್ಮಿಷನ್ ಕೊಟ್ಟಿಲ್ಲ. ನೀವಾಗೆ ನಿಮ್ಮ ಸ್ವಇಚ್ಛೆಯಿಂದ ಅವ್ರು ಕುಂದಿರಿಸಿ ಏನು ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಿದ್ದೀರಿ. ಇದು ಸರಿಯಾ? ಸರಿ ಇಲ್ಲ. ಸರಿ ಇಲ್ಲ. ಓಕೆ.